Okay, all my dear students, in the previous class we were discussed about the laws of chemical combinations. So, on the basis of these laws, we are going to start the one important theory is Dalton's atomic theory. ನಾವು ಪ್ರಿವಿಯಸ್ ಕ್ಲಾಸಲ್ಲಿ 5 ಇಂಪಾರ್ಟೆಂಟ್ ಲಾಸನ್ನು ಸ್ಟಡಿ ಮಾಡಿದ್ವಿ. ಆ 5 ಇಂಪಾರ್ಟೆಂಟ್ ಲಾಸ್ಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ಸೊ ಒಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಒಂದು, ಇನ್ನೊಂದು ಲಾ ಆಫ್ ಡೆಫಿನೈಟ್ ಪ್ರಪೋರ್ಷನ್, ಇನ್ನೊಂದು ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್, ಸೊ ಇನ್ನೊಂದು ಕೆ ಲುಸಾಕ್ಸ್ ಲಾ ಆಫ್ ಕೇಶಿಯಸ್ ವಾಲ್ಯೂಮ್ಸ್ ಅಂತ, ಇನ್ನೊಂದು ಅವಗಾಡ್ರೋಸ್ ಲಾ ಅಂತ. ಇವು 5 ಲಾಸುಗಳು ಕೂಡ ಭಾಳ ಇಂಪಾರ್ಟೆಂಟು. ಈ 5 ಲಾಸನ್ನು ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದಾಗಿದ್ದರೆ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ನೆಕ್ಸ್ಟ್ ಈಸ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಬರುತ್ತೆ. ಸೊ ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ರಿಮೆಂಬರ್, ಭಾಳ ಸಲ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾರೆ, ರೈಟ್ ದ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಕೇಳ್ತಾರೆ. ವಾಟ್ ಆರ್ ದ ಪಾಸ್ಟುಲೇಟ್ಸ್? ಪಾಸ್ಟುಲೇಟ್ಸ್ ಅಂತ ಕೂಡ ನಾವು ಕರಿತೀವಿ ಇಲ್ಲಿ. ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಹೇಳ್ತಾರೆ. ಪಾಸ್ಟುಲೇಟ್ಸ್ ಅಂತ ಹೇಳಿದ್ರೆ ಪಾಯಿಂಟ್ಸ್ ಅಥವಾ ಕ್ಯಾರೆಕ್ಟರ್ಸ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಹೇಳಿದಾಗ, ಡಾಲ್ಟನ್ಸ್ ಅವರ ಅಟಾಮಿಕ್ ಥಿಯರಿಲಿ ಯಾವ ಪಾಯಿಂಟ್ಸ್ ಬರ್ತವೆ ಅಂತ ನಾವು ನೋಡೋದಾದರೆ, ನಿಮಗೆಲ್ಲ ಗೊತ್ತಿದೆ, ಡಾಲ್ಟನ್ಸ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ಜಾನ್ ಡಾಲ್ಟನ್. ಜಾನ್ ಡಾಲ್ಟನ್ ಅನ್ನೋರು ಡಾಲ್ಟನ್ಸ್ ಥಿಯರಿನ ಪ್ರಪೋಸ್ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಅವರು ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ನು ಕೂಡ ಹೇಳ್ತಾರೆ. ಅವರು ಜನರಲ್ ನೆನಪಿರಲಿ, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಅನ್ನೋ ಒಂದು ಲಾನ ಪ್ರಪೋಸ್ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ಜಾನ್ ಡಾಲ್ಟನ್. ಜಾನ್ ಡಾಲ್ಟನ್ ವಾಸ್ ಪ್ರಪೋಸ್ಡ್ ಬೈ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಪ್ರಪೋಸ್ ಮಾಡ್ತಾರೆ. ಸೊ ಅದಾಗಿದ್ದರೆ ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಸೊ ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲಿ 3 ಮಾರ್ಕ್ಸಿಗೆ ಕೇಳಿದಾಗ ಯಾವುದಾದ್ರು 3 ಪಾಯಿಂಟ್ಸ್ ಬಂದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಅದು ಅಂತ ಹೇಳಿದಾಗ ನೋಡ್ಕೊಳ್ಳಿ ಜನರಲ್ಲಾಗೆ. ಫಸ್ಟ್ ಪಾಯಿಂಟ್ ಏನು ಹೇಳ್ತಪ್ಪ ಅಂದರೆ, ಜನರು ಹೇಳ್ತಾರೆ ಮ್ಯಾಟರ್. ಫಸ್ಟ್ ಡಾಲ್ಟನ್ಸ್ ಕಾನ್ಸೆಪ್ಟಲ್ಲಿ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಮ್ಯಾಟರ್ consists of indivisible matter consists of indivisible particles called atoms. ಓಕೆ, ಇವರು ಹೇಳ್ತಕ್ಕಂಥ ಮೊದಲನೇ ಪಾಸ್ಟುಲೇಟ್ ಏನಪ್ಪ ಅಂತ ಹೇಳಿದ್ರೆ, ಮ್ಯಾಟರ್ ಕನ್ಸಿಸ್ಟ್ ಆಫ್ ಇನ್ಡಿವಿಸಿಬಲ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಆಟಮ್ಸ್. ಇದು ಮೊದಲನೇ ಪಾಸ್ಟುಲೇಟ್. ಸೆಕೆಂಡ್ ಪಾಸ್ಟುಲೇಟ್ ಏನಂದರೆ, ಆಟಮ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್. ಆಟಮ್ ಈಸ್ ದ ಸ್ಮಾಲೆಸ್ಟ್ particle which involve in chemical reaction. So this is the second postulate. Atom is the smallest particle which involve in the chemical reaction. So next third point. So ಮೂರನೇ ಪಾಯಿಂಟ್ ಏನು ಹೇಳ್ತಪ್ಪ ಅಂದರೆ, ಆಟಮ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಫೋರ್ತ್ ಪಾಯಿಂಟ್, atoms can neither be created and nor be destroyed. Atoms can neither be created nor be
ಡೆಸ್ಟ್ರಾಯ್ಡ್ ಅಂತ ಕೂಡ ನಾವು ಹೇಳ್ತೀವಿ. ಸೊ ಫೋರ್ತ್ ಪಾಯಿಂಟ್ ಏನು ಹೇಳ್ತೀವಪ್ಪ ಅಂತ ಹೇಳಿದ್ರೆ, ದ ಫೋರ್ತ್ ಪಾಯಿಂಟ್ ಶುಡ್ ಡಿಪೆಂಡಿಂಗ್ ಆನ್ ದ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ವೆನ್ ದ ಎಲಿಮೆಂಟ್ಸ್ ಆಫ್ ಡಿಫ್ರೆಂಟ್ ಆಟಮ್ಸ್ ಇನ್ ದ ಫಿಕ್ಸ್ಡ್ ರೇಷಿಯೋ ಅಂತ ಹೇಳ್ತಾರೆ. ಏನಂತಂದರೆ ಕಾಂಪೌಂಡ್ಸ್ ಆರ್ ಫಾರ್ಮ್ಡ್, ಕಾಂಪೌಂಡ್ಸ್ಗಳು ಫಾರ್ಮ್ ಆಗ್ತಾವಂತೆ. ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಯಾವಾಗ ಅಂತ ಹೇಳಿದ್ರೆ, ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ when the elements of atoms in a fixed ratio. When the elements of atoms in a fixed ratio. So these are the four important postulates of Dalton's atomic theory. So Dalton's atomic theory ಇಂಪಾರ್ಟೆಂಟ್ ಪಾಸ್ಯುಲೇಟ್ಸ್ಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ದೀಸ್ ಆರ್ ದ ಫೋರ್ ಇಂಪಾರ್ಟೆಂಟ್ ಪಾಸ್ಯುಲೇಟ್ಸ್ ಆಫ್ ದ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಅದರ ಜೊತೆಗೆ ಇನ್ನೊಂದು ಪಾಯಿಂಟನ್ನು ಕೂಡ ಹೇಳ್ತಾರೆ ಇಲ್ಲಿ, ದಿಸ್ ಥಿಯರಿ ಕುಡ್ ಎಕ್ಸ್ಪ್ಲೈನ್ ಆಲ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಈ ಡಾಲ್ಟನ್ಸ್ ಥಿಯರಿ ಏನು 5 ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಇದೆಯಲ್ಲ, ಆ ಎಲ್ಲ ಲಾಸನ್ನು ಕೂಡ ಹೋಲ್ಡ್ ಮಾಡುತ್ತೆ, ಎಲ್ಲ ಲಾಸನ್ನು ಕೂಡ ಅದು ಫಾಲೋ ಮಾಡುತ್ತೆ ಅಂತ ಹೇಳ್ತಾರೆ. ಜನರಲಿ ದಿಸ್ ಥಿಯರಿ ಕುಡ್ ಎಕ್ಸ್ಪ್ಲೈನ್ ಆಲ್ ದ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಕೆಮಿಕಲ್ ಕಾಂಬಿನೇಷನ್ಸ್ಗಳಲ್ಲಿ ಬರ್ತಕ್ಕಂಥ ಎಲ್ಲ ಲಾಸ್ಗಳನ್ನು ಕೂಡ ಇದು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಕೂಡ ಅವ್ರು ಹೇಳ್ತಾರೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ನೋಡ್ಕೊಳ್ಳಿ, ಇದನ್ನು ಸಾಕಷ್ಟು ಸಲ ಫಸ್ಟ್ ಪಿ ಯು ಸಿ ಕೇಳಿದ್ದಾರೆ. ರೈಟ್ ಇಂಪಾರ್ಟೆಂಟ್ ಪಾಸ್ಯುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಕೇಳ್ತಾರೆ. ಸೊ ಅದನ್ನು ಮುಂಬೈ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಮ್ಯಾಟರ್ ಕನ್ಸಿಸ್ಟ್ ಆಫ್ indivisible particles called atoms. Atom is the smallest particle which involve in chemical reaction. Next, atoms can neither be created nor be destroyed. So next point, compounds are formed. Compounds form ಆಗ್ತವೆ ಯಾವಾಗ? when the elements of atoms ಅಥವಾ when the elements of atoms in the fixed ratio. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ, ಯಾವುದಾದ್ರು ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ, ಸೊ ಅದರಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗಳು ರೇಷಿಯೋ ಫಿಕ್ಸ್ ಆಗಿರಬೇಕು. ಸೊ ಫಿಕ್ಸ್ಡ್ ರೇಷಿಯೋದಲ್ಲಿ ಎಲಿಮೆಂಟ್ಸ್ಗಳು ಇದ್ದಾಗ ಮಾತ್ರ ಒಂದು ಕಾಂಪೌಂಡ್ಸನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಇನ್ ಎನಿ ಕೈಂಡ್ ಆಫ್ ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಇನ್ ದ ಫಿಕ್ಸ್ಡ್ ರೇಷಿಯೋ ಆಫ್ ದ ಎಲಿಮೆಂಟ್ಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಸ್ಯುಲೇಟ್ಸ್ ಆಫ್ ದ Dalton's atomic theory, and also this theory explains the laws of chemical combination. So ಇಷ್ಟನ್ನು ನೋಡ್ಕೊಂಡಿದ್ರೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಕಂಪ್ಲೀಟ್ ಆಗಿದೆ. ಅಟಾಮಿಕ್ ಥಿಯರಿ ಕಂಪ್ಲೀಟ್ ಆಗಿದೆ. ಇದನ್ನು ನೀಟಾಗಿ ಸ್ವಲ್ಪ ರಿಕಾಲ್ ಮಾಡಿಕೊಂಡು ಓದ್ಕೊಳ್ಳಿ, ನೋಡ್ಕೊಳ್ಳಿ. ಸೊ ಇದಾಗಿದ್ದರೆ ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, atomic mass. Next concept is called atomic mass. The second one is molecular mass. So ಇನ್ನೊಂದು ಬರುತ್ತೆ ಫಾರ್ಮುಲಾ ಮಾಸ್ ಅಂತ ಬರುತ್ತೆ. ಫಾರ್ಮುಲಾ ಮಾಸ್, ಅಟಾಮಿಕ್ ಮಾಸ್, ಮಾಲಿಕ್ಯುಲರ್ ಮಾಸ್, ಇನ್ನೊಂದು ಯಾವುದು ಫಾರ್ಮುಲಾ ಮಾಸ್. ಸೊ ಇಲ್ಲಿ ಒಂದೊಂದನ್ನೇ ಸ್ಟಡಿ ಮಾಡ್ತಾ ಹೋಗೋಣ. ವಾಟ್ ಈಸ್ ಅಟಾಮಿಕ್ ಮಾಸ್, ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್, ವಾಟ್ ಈಸ್ ಫಾರ್ಮುಲಾ ಮಾಸ್. ಸೊ ಒಂದು ಪಾಯಿಂಟ್ ನೀವು ತಲೆಯಲ್ಲಿ ಇಟ್ಕೊಳ್ಳಿ, ವಾಟ್ ಈಸ್ ಅಟಾಮಿಕ್ ಮಾಸ್ ಅಂತ ನಾವು ಫಸ್ಟ್ ತೊಗೊಂಡ್ಬಿಡೋಣ. ಮಾಲಿಕ್ಯುಲರ್ ಮಾಸ್ ಇರಲಿ. ಇಲ್ಲಿ ನೋಡಿ, ಅಟಾಮಿಕ್ ಮಾಸ್ ಅಂದರೆ ಏನು? ಮಾಸ್ ಆಫ್ ಎನ್ ಆಟಮ್. ಮಾಸ್ ಆಫ್ ಎನ್ ಆಟಮ್ ಅಂದರೂ ಕೂಡ ಒಂದೇ, ಅಟಾಮಿಕ್ ಮಾಸ್ ಅಂದರೂ ಕೂಡ ಒಂದೇ. ಸೊ ದಿಸ್ ಮಾಸ್ ಆಫ್ ಎನ್ ಆಟಮ್ ಆರ್ ಅಟಾಮಿಕ್ ಮಾಸ್ ಈಸ್ ಡಿಟರ್ಮೈನ್ಡ್, its determination is very very complicated, but in the present days this mass of an atom can be determined by using sophisticated technique. The technique is called mass spectrometry. ಈ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಅನ್ನೋ ಟೆಕ್ನಿಕ್ನ ಇಟ್ಕೊಂಡು ಅಟಾಮಿಕ್ ಮಾಸನ್ನು ಮೆಜರ್ ಮಾಡ್ತಾರೆ. ಯಾವಾಗ? ಈ ಪ್ರೆಸೆಂಟ್ ಟೆಕ್ನಿಕಲ್ಲಿ. ನೆನ್ಪಿಟ್ಕೊಳ್ಳಿ, ಅಟಾಮಿಕ್ ಮಾಸು ಅಥವಾ ಮಾಸ್ ಆಫ್ ಅನ್ ಆಟಮ್ ಈಸ್ ವೆರಿ ವೆರಿ ಸ್ಮಾಲ್.
ಅಟಾಮಿಕ್ ಮಾಸ್ ಇರ್ಬೋದು, ಮಾಸ್ ಆಫ್ ಅನ್ ಆಟಮು ಭಾಳ ಚಿಕ್ಕದಿರುತ್ತೆ. ಅದನ್ನು ಡಿಟರ್ಮಿನೇಷನ್ ಮಾಡ್ತಕ್ಕಂಥದ್ದು ಸ್ವಲ್ಪ ಕಾಂಪ್ಲಿಕೇಟೆಡ್. ಡಿಟರ್ಮಿನೇಷನ್ ಆಫ್ ಅಟಾಮಿಕ್ ಮಾಸ್ ಇಸ್ ಕಾಂಪ್ಲಿಕೇಟೆಡ್, but it can be possible in the present days by using sophisticated technique. The technique is called mass spectrometry ಅಂತ ಒಂದು ಟೆಕ್ನಿಕ್ ಬರುತ್ತೆ. ಆ ಮಾಸ್ ಸ್ಪೆಕ್ಟ್ರೋಮೆಟ್ರಿಯಲ್ಲಿ ಅಟಾಮಿಕ್ ಮಾಸನ್ನು ಫೈಂಡ್ ಔಟ್ ಮಾಡ್ತಾರೆ. ಆದರೆ ಇನ್ ದ 90th ಸೆಂಚುರಿಯಲ್ಲಿ ಇರ್ತಕ್ಕಂಥ ಸೈಂಟಿಸ್ಟ್ಗಳು ಯಾವ ಬೇಸಿಸ್ ಮೇಲೆ ಅಟಾಮಿಕ್ ಮಾಸನ್ನು ಹೇಳ್ತಾ ಇದ್ರು? 90th ಸೆಂಚುರಿಯಲ್ಲಿ ಇರ್ತಕ್ಕಂಥ ಸೈಂಟಿಸ್ಟ್ಗಳು ಯಾವ ರೀತಿ ಅಟಾಮಿಕ್ ಮಾಸನ್ನು ಹೇಳ್ತಾ ಇದ್ರು ಅಂತ ಹೇಳಿದಾಗ, ಈ ಅಟಾಮಿಕ್ ಮಾಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕೆಲವೊಂದು ಎಲಿಮೆಂಟ್ಸ್ಗಳನ್ನ ರೆಫರೆನ್ಸಾಗಿ ಬಳಸ್ಕೊತಾ ಇದ್ರು. ಯಾಕೆ ಅಂತ ನೆನ್ಪಿಟ್ಕೊಳ್ಳಿ, ಇಷ್ಟು ಬರ್ಕೊಳ್ಳಿ ನೀವು. ಅಟಾಮಿಕ್ ಮಾಸ್ ಅಂತ ಹೇಳಿದ್ರೆ ನೋಡಿದ್ರೆ ಅಟಾಮಿಕ್ ಮಾಸ್ ಇಸ್ ಈಕ್ವಲ್ ಟು ಅವರೇಜ್ ಮಾಸ್ ಆಫ್ an element. Average mass of an element is equal to the 1/12th mass of one carbon 12 isotope ಅಂತ ಹೇಳ್ತೀವಿ. 1 carbon 12 isotope. This is called as the atomic mass. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು ಫಸ್ಟ್ PUCಗೆ. ಸೊ ವಾಟ್ ಈಸ್ ಅಟಾಮಿಕ್ ಮಾಸ್ ಅಂತ ಹೇಳಿದ್ರೆ, ಅಟಾಮಿಕ್ ಮಾಸ್ ಈಸ್ ದ ಅವರೇಜ್ ಮಾಸ್ ಆಫ್ ಎನ್ ಎಲಿಮೆಂಟ್ ಈಸ್ ಈಕ್ವಲ್ ಟು ದ 1/12th ಮಾಸ್ ಆಫ್ ಒನ್ ಕಾರ್ಬನ್, ಅಥವಾ ಕಾರ್ಬನ್ ಅಂತ ಹೇಳಿದ್ರೆ 1/12th ಮಾಸ್ ಆಫ್ 1C ಕಾರ್ಬನ್ 12 ಐಸೋಟೋಪ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಕಾರ್ಬನ್ನ ಯಾಕೆ ರೆಫರೆನ್ಸ್ ಆಗಿ ಬಳಸ್ಕೊಂತೀರಿ ಅಂತ ಹೇಳಿದ್ರೆ, ಐಸೋಟೋಪ್ಸ್ ನಿಮಗೆಲ್ಲ ಗೊತ್ತಿದೆ. ಸೇಮ್ ಅಟಾಮಿಕ್ ನಂಬರ್ ಇರಬೇಕು ಮತ್ತು ಡಿಫ್ರೆಂಟ್ ಮಾಸ್ ನಂಬರ್ ಇರಬೇಕು. ಸೇಮ್ ಅಟಾಮಿಕ್ ನಂಬರು ಡಿಫ್ರೆಂಟ್ ಮಾಸ್ ನಂಬರ್ ಇತ್ತು ಅಂತಂದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಐಸೋಟೋಪ್ಸ್. ಹೇಗೆ ಅಂತ ಹೇಳಿದ್ರೆ, ಕಾರ್ಬನ್ನಿನ ಅಟಾಮಿಕ್ ನಂಬರ್ 6, ಕಾರ್ಬನ್ ಹ್ಯಾವಿಂಗ್ 3 ಐಸೋಟೋಪ್ಸ್. ಕಾರ್ಬನ್ನಿಗೆ 3 ಐಸೋಟೋಪ್ಸ್ ಇರುತ್ತೆ. ಇದರಲ್ಲಿ ಕಾರ್ಬನ್ 12, ಕಾರ್ಬನ್ 13 ಆ್ಯಂಡ್ ಕಾರ್ಬನ್ 14. ಕಾರ್ಬನ್ 12ನೇ ಯಾಕೆ ಪ್ರಿಫರ್ ಮಾಡ್ತಾರೆ, ಕಾರ್ಬನ್ 13 ಪ್ರಿಫರ್ ಮಾಡ್ಬೋದಾಯಿತು, ಕಾರ್ಬನ್ 14 ಪ್ರಿಫರ್ ಮಾಡ್ಬೋದಾಯಿತು ಅಂತ ಹೇಳಿದಾಗ, ನ್ಯಾಚುರಲ್ ಅಬಾಂಡೆನ್ಸಿ ಅಂತ ಹೇಳ್ತೀವಿ. ಅಕರೆನ್ಸಿ ಎಷ್ಟು ಜಾಸ್ತಿ ಸಿಗುತ್ತೆ ಅಂತ ಹೇಳ್ತೀವಿ. ನ್ಯಾಚುರಲ್ ಅಬಾಂಡೆನ್ಸಿ ಅಂತ ಹೇಳಿದ್ರೆ ಅದರ ಸಿಗುತ್ತಲ್ಲ ಅವೈಲಬಿಲಿಟಿ ಮೇಲೆ ಡಿಸೈಡ್ ಮಾಡ್ತೀವಿ. ಅದನ್ನು ಅಬೈಂಡೆನ್ಸಿ ಅಂತ ಹೇಳಿದಾಗ, ಅಬೈಂಡೆನ್ಸಿ ಮೀನ್ಸ್ ಅಕ್ಕರಿಂಗ್, ನ್ಯಾಚುರಲಿ ಅಕ್ಕರಿಂಗ್ ಅಂತ ಕರಿತೀವಿ. ಸೊ ಆ ಬೇಸಿಸನ್ನು ಇಟ್ಕೊಂಡು ನಾವು ಹೇಳೋದಾದರೆ ಇಲ್ಲಿ ಕಾರ್ಬನ್ ಇಸ್ ಆಲ್ಸೋ 6 ಇಸ್ ಆಲ್ಸೋ, ನೋಡಿ ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ, ಮಾಸ್ ನಂಬರ್ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ನಾವೇನು ಕರಿತೀವಿ, ಐಸೋಟೋಪ್ ಅಂತ ಕರಿತೀವಿ. ಸೊ ಕಾರ್ಬನ್ ಹ್ಯಾವಿಂಗ್ 3 ಐಸೋಟೋಪ್ಸು 12, 13 ಮತ್ತು 14. 12ನೇ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದಾಗ, ನ್ಯಾಚುರಲ್ ಅಬಾಂಡೆನ್ಸಿ ಅಂತ ತೊಗೊಂಡಾಗ, ಅಥವಾ ನ್ಯಾಚುರಲ್ ಅಕರೆನ್ಸಿ ಅಂತ ತೊಗೊಂಡಾಗ, ಸೊ ಈ C12 ಅನ್ನೋ ಐಸೋಟೋಪು 98% ಸಿಗುತ್ತೆ. 98% ಅವೈಲಬಲ್ ಫಾರ್ C12 ಐಸೋಟೋಪ್. ಇನ್ನು ರಿಮೈನಿಂಗ್ ಏನಿದೆಯಲ್ಲ 2%, ಇವೆರಡೂ ಕೂಡ ರಿಮೈನಿಂಗ್ 2% ಸಿಗ್ತವೆ. ಸೊ ಹಾಗಾಗಿ ಹೈಯೆಸ್ಟ್ ಪರ್ಸಂಟೇಜ್ ಅಬಾಂಡೆನ್ಸಿ ಯಾವುದಿದೆಯಪ್ಪ ಅಂತ ಹೇಳಿದ್ರೆ C12. ಸೊ ಆ ಒಂದು ಕಾರಣಕ್ಕೋಸ್ಕರ ಕಾರ್ಬನ್ C12 ಐಸೋಟೋಪನ್ನು ತೊಗೊಳ್ತಾರೆ. ನಿಮ್ಗೆ ಯಾರಾದರೂ ಕೇಳಿದಾಗ ಯಾಕೆ ನೀವು ಕಾರ್ಬನ್ ಅವರು ಅಟಾಮಿಕ್ ಮಾಸನ್ನು ಮೆಜರ್ ಮಾಡುವಾಗ, ಅಟಾಮಿಕ್ ಮಾಸನ್ನು ಎಕ್ಸ್ಪ್ರೆಸ್ ಮಾಡುವಾಗ ಆ ಕಾರ್ಬನ್ C12 ಐಸೋಟೋಪನ್ನೇ ತೊಗೋಬೇಕು, ಬೇರೆ ಯಾವುದಾದ್ರು ತೊಗೋಬೋದು ಅಂತ ಕಂಡಾಗ, ಪೀರಿಯಡ್ ಟೇಬಲ್ ಬೇರೆ ಯಾವ ಎಲಿಮೆಂಟ್ಸ್ ತೊಗೊಂಡ್ರು ಕೂಡ ದಿಸ್ ಐಸೋಟೋಪ್ ಅವೈಲಬಿಲಿಟಿ ಇಸ್ 98%. ನೆನ್ಪಿಟ್ಕೊಳ್ಳಿ ನೀವು, 100ಕ್ಕೆ 98% ಸಿಗುತ್ತೆ. 100ಕ್ಕೆ 98% ಅವೈಲಬಿಲಿಟಿ ಇರೋದ್ರಿಂದ ಆ ಒಂದು ಕಾರಣಕ್ಕೋಸ್ಕರ ಕಾರ್ಬನ್ 12 ಇವರು ಪ್ರಿಫರ್ ಮಾಡ್ತಾರೆ. ಇಷ್ಟಿದ್ರೆ ಸಾಕು. ನಿಮಗೆ ಫಸ್ಟ್ PUCದಿಂದ ಏನಪ್ಪ ಅಂದರೆ, ವಾಟ್ ಈಸ್ ಅಟಾಮಿಕ್ ಮಾಸ್ ಅಂತ ಹೇಳಿದ್ರೆ, ಅವರೇಜ್ ಮಾಸ್ ಆಫ್ ಅನ್ ಎಲಿಮೆಂಟ್ ಇಸ್ ಈಕ್ವಲ್ ಟು ದ 1/12th ಮಾಸ್ ಆಫ್ ಕಾರ್ಬನ್ C12 ಐಸೋಟೋಪ್. ಕಾರ್ಬನ್ C12 ಯಾಕೆ ಪ್ರಿಫರ್ ಮಾಡ್ತಾರೆ ಅಂದರೆ, ನ್ಯಾಚುರಲ್ ಅಬಾಂಡೆನ್ಸಿ ಈಸ್ 98% ದೆನ್ ಕಂಪೇರ್ಡ್ ಟು ಅದರ್ 2 ಐಸೋಟೋಪ್ಸ್. ಇನ್ನು ಉಳಿದಂಥ ಬೇರೆ ಐಸೋಟೋಪ್ಸಿಗೆ ಕಂಪೇರ್ ಮಾಡಿದ್ರೆ ನ್ಯಾಚುರಲ್ ಅಬಾಂಡೆನ್ಸಿ 98% C12 ಇರುತ್ತೆ. 13 ಮತ್ತು 14 ಕಂಪೇರ್ ಮಾಡಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಇದು ಅಟಾಮಿಕ್ ಮಾಸನ್ನು ತೊಗೊಂಡಾಗ. ಸರಿ, ಆಯ್ತು, ಇದೆಲ್ಲ ಮುಗೀತು. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅಟಾಮಿಕ್ ಮಾಸನ್ನು ಹೌ ಟು ಮೆಷರ್, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಹೌ ಟು ಎಕ್ಸ್ಪ್ರೆಸ್ ಅಟಾಮಿಕ್ ಮಾಸ್. ಸೊ ಅಟಾಮಿಕ್ ಮಾಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಓಲ್ಡನ್ ಡೇಸ್. ಇನ್ ದ 90th century they are using one unit is called AMU ಅಂತ ಕರೀತಾರೆ. ಸೊ ವಾಟ್ ಇಸ್ ದಟ್ AMU? ಈ AMU ನ ಫುಲ್ ಫಾರ್ಮ್ ಏನಿದೆಯಲ್ಲ, ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರೀತಾರೆ.
ಹೇಳ್ತಾರೆ. ಅಟಾಮಿಕ್ ಮಾಸ್ ಯೂನಿಟ್. ಅಟಾಮಿಕ್ ಮಾಸ್ ಯೂನಿಟ್ ನಾವೆಲ್ಲ ಕರಿತೀವಿ AMU ಅಂತ ಕರಿತೀವಿ. ಸೊ ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ನ ವ್ಯಾಲ್ಯೂ 1.008 AMU ಅಂತ ಕರಿತೀವಿ. ಸೊ ಇದು ಯೂನಿಟ್. ಇದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಯಾವುದು ಹೈಡ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಯಾವ ಎಲಿಮೆಂಟ್ಸನ್ನು ಬೇಕಾದ್ರೂ ಇರ್ಬೋದು. ಎನಿ ಎಲಿಮೆಂಟ್ಸ್ ಯು ಕ್ಯಾನ್ ಟೇಕ್ ಇನ್ ದ ಪೀರಿಯಡ್ ಟೇಬಲ್. ಯಾವ ಎಲಿಮೆಂಟ್ಸನ್ನು ನಾವು ಪೀರಿಯಡ್ ಟೇಬಲ್ ಕನ್ಸಿಡರೇಷನ್ ಮಾಡ್ತಾ ಹೋದರೆ, ಯಾವ ಎಲಿಮೆಂಟ್ಸ್ ಬೇಕಾದ್ರೆ ಇರಲಿ, ಆ ಎಲಿಮೆಂಟ್ಸ್ಗಳು ಅಟಾಮಿಕ್ ಮಾಸನ್ನು ನಾವೇನು ಹೇಳ್ತೀವಿ AMU ಅಂತ ಕರಿತೀವಿ. ವಾಟ್ ಇಸ್ ದ ಫುಲ್ ಫಾರ್ಮ್ ಫಾರ್ AMU ಅಂತ ಹೇಳಿದ್ರೆ ಅಟಾಮಿಕ್ ಮಾಸ್ ಯೂನಿಟ್ ಅಂತ. ಸೊ ಹಾಗಾಗಿ ಅಟಾಮಿಕ್ ಮಾಸ್ ಯೂನಿಟ್ ಹೆಂಗೆ ಡಿಫೈನ್ ಮಾಡ್ತೀರಾ ಅದನ್ನು ಕೂಡ ಕೇಳ್ತಾರೆ. ಸೊ ಅಟಾಮಿಕ್ ಮಾಸ್ ಯೂನಿಟ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಅದನ್ನು ಹೇಳ್ತಾರೆ ನೋಡಿರಿ. ಸೊ ಹೌ ಟು ಡಿಫೈನ್ 1 AMU. ಹೌ ಟು ಡಿಫೈನ್ 1 AMU. ಸೊ 1 AMU ಅಂದರೆ ಏನು? AMUನ ಫುಲ್ ಫಾರ್ಮ್ ಬಂದ್ಬಿಟ್ಟು ಅಟಾಮಿಕ್ ಮಾಸ್ ಯೂನಿಟ್ ಅಂತ ನಾವು ರಿಸೀವ್ ಮಾಡ್ಕೊಳ್ತೀವಿ. ಬಟ್ ಹೌ ಟು ಡಿಫೈನ್ 1 AMU? 1 AMU ಅಂದ್ರೆ ಏನು? 1 atomic mass unit is exactly 1 atomic mass unit is exactly equal to the 1/12th mass of carbon 12 isotope ಅಂತ ಹೇಳ್ತಾರೆ. ನೆನಪಿದೆಯಾ? ಆ ಒಂದು ಉದ್ದೇಶಕ್ಕೋಸ್ಕರ AMUನ ಕನ್ಸಿಡರ್ ಮಾಡ್ತಾರೆ. ಸೊ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳಿದ್ರೆ 1 ಅಟಾಮಿಕ್ ಮಾಸ್ ಯೂನಿಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ 1/12th ಮಾಸ್ ಆಫ್ 1 ಕಾರ್ಬನ್ C12ಗೆ ಸರಿ ಸಮನಾಗಿರುತ್ತಂತೆ. ಎಕ್ಸಾಕ್ಟ್ಲಿ ಈಕ್ವಲ್ ಆಗಿರುತ್ತೆ, ಸಮನಾಗಿರುತ್ತೆ. ಆ ಒಂದು ಕನ್ಸಿಡರೇಷನ್ಗೋಸ್ಕರ ಕಾರ್ಬನ್ C12ಅನ್ನು ಅಟಾಮಿಕ್ ಮಾಸ್ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಳಸ್ಕೊಳ್ತಾರೆ. ಇದು ಕ್ಲಿಯರ್. ಅಟಾಮಿಕ್ ಮಾಸ್ ಯೂನಿಟ್ is equal to 1/12th mass of carbon C12 isotope. ಇದನ್ನು ಹೇಳ್ಬೋದು. ಹಾಗಿದ್ರೆ what is the value for 1 AMU? ಇದನ್ನು ಕೂಡ ಒಂದು ವರ್ಷಕ್ಕೆ ಒಂದ್ಸಲ ಕೇಳ್ತಾರೆ. ರೈಟ್ ದ ವ್ಯಾಲ್ಯೂ ಫಾರ್ 1 AMU ಅಂತ ಕೇಳ್ತಾರೆ. ನೋಡಿ ನೆನಪಿಟ್ಕೊಳ್ಳಿ, ಅಟಾಮಿಕ್ ಮಾಸ್ ಯೂನಿಟ್ ವ್ಯಾಲ್ಯೂ ಏನಿದೆಯಲ್ಲ 1 AMU is equal to ಇಲ್ಲಿ ಹೇಳುವಾಗ 1.66056 into 10 to the power of -24 gram. ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ಯಾವುದೇ ಕಾರಣಕ್ಕೂ ಮರಿಬೇಡಿ. 1 ಅಟಾಮಿಕ್ ಮಾಸ್ ಯೂನಿಟ್ನ ವ್ಯಾಲ್ಯೂ ಏನಂತ ಒಂದ್ಸಲ ಎಕ್ಸಾಂಪಲ್ ಕೇಳಿದರೆ, ರೈಟ್ ದ ವ್ಯಾಲ್ಯೂ ಫಾರ್ 1 ಅಟಾಮಿಕ್ ಮಾಸ್ ಯೂನಿಟ್ ಅಥವಾ ಬರೀ ಅಟಾಮಿಕ್ ಮಾಸ್ ಯೂನಿಟ್ನ ವ್ಯಾಲ್ಯೂ ಎಷ್ಟಪ್ಪ ಅಂತ ಹೇಳಿದ್ರೆ 1.66056 into 10 to the power of -24 gram. -24 gram is the standard value. -24 gram is the standard value for 1 AMU. ಕ್ಲಿಯರ್. ಇದೆಲ್ಲದೂ ಕೂಡ ಏನು ಮಾಡ್ತೀರಪ್ಪ ಅಂದರೆ, ಸೊ ಅಟಾಮಿಕ್ ಮಾಸ್ ಯೂನಿಟನ್ನು ಬಗ್ಗೆ ಕ್ಲಿಯರ್ ಆಯಿತು. ಸೊ ಅಟಾಮಿಕ್ ಮಾಸ್ ಯೂನಿಟನ್ನು ಓಲ್ಡನ್ ಡೇಸಲ್ಲಿ ಹೇಳ್ತಾ ಇದ್ರು, 19th century ಹೇಳ್ತಾ ಇದ್ರು 1 ಅಟಾಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ ಟು 1.66056 into 10 to the power of -24 ಗ್ರಾಮ್ ಸಮಾನಾಗಿರುತ್ತೆ. ಆದರೆ ಈ ಪ್ರೆಸೆಂಟ್ ಡೇಸಲ್ಲಿ ಈ ಅಟಾಮಿಕ್ ಮಾಸ್ ಯೂನಿಟನ್ನು ಮಾಡಿಫೈಡ್ ಮಾಡ್ತಾರೆ. ದಿಸ್ ಕ್ಯಾನ್ ಬಿ ಮಾಡಿಫೈಡ್ ಇಂಟು U ಅಂತ ಹೇಳ್ತಾರೆ. So this atomic mass unit can be modified into U. What is stand for U ಅಂತ ಹೇಳಿದ್ರೆ, U is called as the unified mass. U is called as the unified mass. ಹಾಗಿದ್ರೆ ಹಿಂದೆ ಎಲ್ಲ ಯಾವುದಾದ್ರೂ ಒಂದು ಎಲಿಮೆಂಟಿನ ಅಟಾಮಿಕ್ ಮಾಸ್ ಬರೆಯುವಾಗ 1U ಅಂತ ಬರೀತಿದ್ರು, 1 AMU ಅಂತ ಬರೀತಾ ಇದ್ರು, 12 AMU ಅಂತ ಬರೀತಾ ಇದ್ರು, 16 AMU ಅಂತ ಬರೀತಾ ಇದ್ರು. ಆದರೆ ಈಗ ಈ AMUನ ಚೇಂಜ್ ಮಾಡಿದ್ದಾರೆ, ಅದನ್ನು ಮಾಡಿಫೈಡ್ ಮಾಡಿದ್ದಾರೆ. ಮಾಡಿಫೈಡ್ ಅಂದರೆ ಏನು? ಜಸ್ಟ್ ಯಾವ ರೈಟ್ ಓನ್ಲಿ ಫಾರ್ 1U ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ 12U ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ 16U. ವಾಟ್ ಇಟ್ ಸ್ಟ್ಯಾಂಡ್ ಫಾರ್ U ಅಂತ ಹೇಳಿದ್ರೆ, U ಇಸ್ ದ ಯುನಿಫೈಡ್ ಮಾಸ್. U ಅಂತ ಹೇಳಿದ್ರೆ ಅದನ್ನು ಯುನಿಫೈಡ್ ಮಾಸ್ ಅಂತ ಕೂಡ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದರಲ್ಲಿ ಒಂದು ಪಾಯಿಂಟನ್ನು ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ವಾಟ್ ಈಸ್ ದ ಅಟಾಮಿಕ್ ಮಾಸ್ ಫಾರ್ ಹೈಡ್ರೋಜನ್ ಅಂತ ಕೇಳಿದ್ರೆ, ಹೈಡ್ರೋಜನ್ ಅಟಾಮಿಕ್ ಮಾಸ್ ಇಸ್ 1.008 U ಅಂತ ನೋಡ್ತೀವಿ. ವಾಟ್ ಈಸ್ ದ ಅಟಾಮಿಕ್ ಮಾಸ್ ಫಾರ್ ಕಾರ್ಬನ್ ಅಂತ ಕೇಳಿದ್ರೆ 12U ಅಂತ ನೆನಪಲ್ಲಿ ಇಟ್ಕೊಳ್ಳಿ. ವಾಟ್ ಈಸ್ ಅಟಾಮಿಕ್ ಮಾಸ್ ಫಾರ್, ದಿಸ್ ಇಸ್ ಫಾರ್ ಹೈಡ್ರೋಜನ್, ದಿಸ್ ಇಸ್ ಫಾರ್ ಹೈಡ್ರೋಜನ್, ದಿಸ್ ಇಸ್ ಫಾರ್ ಕಾರ್ಬನ್. ನೆಕ್ಸ್ಟ್ ಆಕ್ಸಿಜನ್ ಎಷ್ಟು ಅಂತ ಹೇಳಿದ್ರೆ 16U, ನೈಟ್ರೋಜನ್ ಎಷ್ಟಪ್ಪ ಅಂತ ಹೇಳಿದ್ರೆ 14U. ಸೊ ಈ ವ್ಯಾಲ್ಯೂಸನ್ನು ನೆನಪಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಎಂಪೆರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಮಾಡುವಾಗ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಕ್ಲಿಯರ್? ಸೊ ಅಟಾಮಿಕ್ ಮಾಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ದ ಅವರೇಜ್ ಮಾಸ್ ಆಫ್ ಅನ್ ಎಲಿಮೆಂಟ್ ಈಸ್ ಈಕ್ವಲ್ ಟು ದ
1/12th mass of 1 carbon C12 isotope. Clear? One atomic mass is always exactly equal to the 1/12th mass of carbon C12 isotope. This can be expressed by using unit AMU. AMU ಅಂದ್ರೆ ಏನು? Atomic mass unit. What is the value for AMU? AMU is equal to 1.66056 into 10 to the power of -24 gram is the value. So ಈ AMU ನ modified ಮಾಡಿಬಿಡ್ತಾರೆ. So that AMU can be modified into U. ಈ nowadays ಅಟಾಮಿಕ್ ಮಾಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಬಳಸ್ತಕ್ಕಂಥ ಯೂನಿಟ್ ಯು ಫಾರ್ ಯುನಿಫೈಡ್ ಮಾಸ್. ಇದೆಲ್ಲದೂ ಕೂಡ ಅಟಾಮಿಕ್ ಮಾಸಿಗೆ ಸಂಬಂಧಪಟ್ಟಂಗೆ. 1 ಮಾರ್ಕ್ಸ್ಗೆ ಏನಾದ್ರು ಕೇಳಿದಾಗ ಅದ್ರ ವ್ಯಾಲ್ಯೂಸ್ ನೆನಪಲ್ಲಿ ಇಟ್ಕೊಳ್ಳಿ. ವಾಟ್ ಈಸ್ ಅಟಾಮಿಕ್ ಮಾಸ್ ಅಂತ ಹೇಳಿದ್ರೆ ಹೇಳಿದ್ನಲ್ಲ, ಅವರೇಜ್ ಮಾಸ್ ಆಫ್ ಅನ್ ಎಲಿಮೆಂಟ್ ಇಸ್ ಈಕ್ವಲ್ ಟು ದ 1/12th ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್. ಕ್ಲಿಯರ್ ಇದೆ? ಕಾರ್ಬನ್ 12 ಯಾಕೆ ಹೋಗಬೇಕು ಅಂತ ಹೇಳಿದಾಗ ಕಾರ್ಬನಲ್ಲಿ 3 ಐಸೋಟೋಪ್ಸ್ ಬರುತ್ತೆ. ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14 ಬರುತ್ತೆ. ಅದರಲ್ಲಿ ಕಾರ್ಬನ್ 12 ಹೈಯೆಸ್ಟ್ ಅಬಂಡೆನ್ಸ್ ಇದೆ, ಹೈಯೆಸ್ಟ್ ಅವೈಲಬಿಲಿಟಿ ಇದೆ, ಹೈಯೆಸ್ಟ್ ಅಬಂಡೆನ್ಸ್ ಇರೋದ್ರಿಂದ ಸೊ ನಾವು ಅದನ್ನು ಪ್ರಿಫರ್ ಮಾಡ್ತೀವಿ ಅಂತ ಒಂದು ಪಾಯಿಂಟ್ ಗೊತ್ತಿರೋ ಸರ್. ಇದೆಲ್ಲದೂ ಕೂಡ ಅಟಾಮಿಕ್ ಮಾಸ್. ಕ್ಲಿಯರ್? ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಮಾಲಿಕ್ಯುಲರ್ ಮಾಸ್. Next I will move on to the molecular mass. So what is molecular mass? It is very clear. Molecular mass ಅಂದ್ರೆ ಏನಪ್ಪ ಅಂದರೆ sum of the atomic mass of the elements in a molecule. Sum of the atomic ನೋಡಿದಿ molecular mass ಅಂದ್ರೆ sum of the atomic masses of a element. Sum of the atomic masses of an element in a molecule. So is called as the molecular mass. What is the molecular mass ಅಂತ ಹೇಳಿದಾಗ sum of the atomic mass of elements in a compound or in a molecule is called as the molecular mass ಅಂತ ಕೂಡ ಕರಿತೀವಿ. ಹೆಂಗೆ ಅಂತ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ವಾಟರ್ H2 is a compound, ಅಥವಾ ಯಾವುದು ammonia is a compound. But this H2O consisting of how many elements? There are 2 elements, hydrogen element and oxygen element. ವಾಟರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಒಂದು ಹೈಡ್ರೋಜನ್ ಇದೆ, ಮತ್ತೊಂದೇನಿದೆ ಆಕ್ಸಿಜನ್ ಇದೆ. ಅಮೋನಿಯಾದಲ್ಲಿ ಎಷ್ಟಿದೆ? ಒಂದು ನೈಟ್ರೋಜನ್ ಇದೆ, ಮತ್ತೊಂದು ಹೈಡ್ರೋಜನ್ ಇದೆ. ಸೊ ದಿಸ್ ಇಸ್ ದ ಮಾಲಿಕ್ಯುಲರ್ ಮಾಸ್. ವಾಟ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಫಾರ್ ವಾಟರ್ ಅಂತ ನಾವು ತಗೊಂಡ್ರೆ, ವಾಟ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಫಾರ್ ವಾಟರ್ ಅಂತ ತಗೊಂಡ್ರೆ, ಸೊ ಹೈಡ್ರೋಜನ್ನಿನ ಅಟಾಮಿಕ್ ಮಾಸ್ ಎಷ್ಟು? 1.008 U ಅಂತ ತಗೊಳ್ತಾ ಇದ್ದೀನಿ. ದಿಸ್ ಇಸ್ ದ atomic mass for hydrogen 1.008 U ಆಗಿರುತ್ತೆ. ಸೊ ವಾಟ್ ಇಸ್ ಅಟಾಮಿಕ್ ಮಾಸ್ ಫಾರ್ ಆಕ್ಸಿಜನ್ ಅಂದರೆ 16 U ಆಗಿರುತ್ತೆ. ನೋಡಿ ಇವೆರಡೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಯಾವುದು H2O is equal to molecular mass of H2O is equal to atomic mass of ಯಾವುದು ಹೈಡ್ರೋಜನ್. ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಈ ರೀತಿ ಬರ್ಕೋಬಹುದು. ಅಥವಾ ಬೇಕಾದ್ರೆ ನೋಡಿ ಹೌ ಮೆನಿ ನಂಬರ್ ಆಫ್ ಹೈಡ್ರೋಜನ್ ವಾಟರ್ ನೋಡಿ, ವಾಟರ್ ಮಾಲಿಕ್ಯೂಲ್ ಅಂತ ತಗೊಳ್ಳಿ. H2O ಎಷ್ಟು ಎಲಿಮೆಂಟ್ಸ್ ಇದೆ ಅದರಲ್ಲಿ? 2. ಹಾಗಾಗಿ 2 ಇಂಟು ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಎಷ್ಟಿದೆ? 1 ಇದೆ. ಸೊ ಹಾಗಾಗಿ 1 ಇಂಟು atomic mass of oxygen. ಸೊ ಈಗ ನೋಡಿ 2 ಇಂಟು atomic mass of hydrogen ಎಷ್ಟು? 1. ನೋ ಪ್ರಾಬ್ಲಮ್. 1 ಅಂತ ಬೇಕಾ ಬರ್ಕೊಡ್ತಾರೆ ಅಲ್ಲ, 1.0 ಪ್ಲಸ್ ಆಕ್ಸಿಜನ್ 1 ಇಂಟು 16. ಸಿಂಪ್ಲಿಫೈ ಮಾಡಿ 2 + 16 is equal to 18 U. So 18 U is the molecular mass of water. So ಆಗಿರೋದ್ರಿಂದ on the basis of this one, this is the molecular mass of water. ಸೊ ವಾಟರಲ್ಲಿ 2 ಎಲಿಮೆಂಟ್ಸ್ ಇದೆ, ಒಂದು ಹೈಡ್ರೋಜನ್ ಮತ್ತೊಂದು ಆಕ್ಸಿಜನ್. ಹಾಗಾಗಿ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ದ ಎಲಿಮೆಂಟ್ಸ್ ಇನ್ ಎ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಆಸ್ ದ ಮಾಲಿಕ್ಯೂಲ್ ಮಾಸ್. ಇದರಲ್ಲೂ ಕೂಡ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕೇಳ್ತಾರೆ. 2 ಮಾರ್ಕ್ಸಿಗೆ ಪ್ರಾಬ್ಲಮ್ಸ್ ಖಂಡಿತ ಕೇಳ್ತಾರೆ. ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಅಂತ ಕೇಳ್ತಾರೆ. ಇನ್ನೊಂದು ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್, ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಅಂತ ಕೂಡ ಕೇಳ್ತಾರೆ. ಅವನ್ನೆಲ್ಲರೂ ಜಸ್ಟ್ ಡಿಸ್ಕಸ್ ಮಾಡೋಣ ಈಗ.
ನೆಕ್ಸ್ಟ್ ಇದೇ ರೀತಿ ಈಗ ಹೇಳಿದ್ದೀನಿ ನಿಮಗೆ ನೆನ್ಪಿಟ್ಕೊಳ್ಳಿ, ಮಾಲಿಕ್ಯುಲರ್ ಮ್ಯಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಅದು ಫೈಂಡ್ ಔಟ್ ಮಾಡಬೇಕಂದ್ರೆ ಯು ಶುಡ್ ನೋ ದ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಗೊತ್ತಿರಬೇಕು, 1 ಅಂತ ಬೇಕಾದ್ರೆ ಬರ್ಕೊಳ್ಳಿ, ತಪ್ಪಿಲ್ಲ. ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಗೊತ್ತಿರಬೇಕು, 12U ಅಂತ ಗೊತ್ತಿರಲಿ. ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ 16U ಅಂತ ನೆನ್ಪಿಟ್ಕೊಳ್ಳಿ. ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ 14U ಅಂತ ನೆನ್ಪಿಟ್ಕೊಳ್ಳಿ. ಅಟ್ಲೀಸ್ಟ್ ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಮಾಲಿಕ್ಯುಲರ್ ಮಾಸನ್ನು ಫೈಂಡ್ ಔಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್ ಅಂತ ತಗೊಳ್ಳೋಣ. ಸೊ ಮೀಥೇನ್ ನೆನ್ಪಿಟ್ಕೊಳ್ಳಿ, ಮೀಥೇನ್ ಇದು ಮೀಥೇನ್, ಓಕೆನಾ. ಸೊ ಮಾಲಿಕ್ಯುಲರ್ ಮಾಸ್ ಕೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್. ಮೀಥೇನ್ ಮಾಲಿಕ್ಯುಲರ್ ಮಾಸ್ ಹೇಳಿ, ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಸೊ ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್ ಅಂತ ಹೇಳಿದ್ರೆ, ಮೀಥೇನ್ ಫಾರ್ಮುಲಾ ಏನು CH4. ಇದರಲ್ಲಿ 2 ಎಲಿಮೆಂಟ್ಸ್ ಬರುತ್ತೆ, ಒಂದು ಕಾರ್ಬನ್ ಮತ್ತು ಯಾವುದು ಹೈಡ್ರೋಜನ್. ಕಾರ್ಬನ್ ಮತ್ತು ಯಾವುದು ಬರುತ್ತೆ ಹೈಡ್ರೋಜನ್. ಇಲ್ಲಿ ನೋಡಿ ಕಾರ್ಬನ್ ಕ್ಲಿಯರ್ ನೋಡಿ, ಬರೆಯುವಾಗ ಇಲ್ಲಿ ಮಾಲಿಕ್ಯುಲರ್ ಮಾಸ್ ಆಫ್ methane CH4 is equal to how many number of carbon here? 1. ಹಾಗಾಗಿ 1 into atomic mass, 1 into atomic mass of carbon plus next atomic ಇಲ್ಲಿದೆ ಹೈಡ್ರೋಜನ್ 4 ಇದೆ, ಓಕೆ. ಹಾಗಾಗಿ 4 into atomic mass of hydrogen. ಸೊ ನೋಡ್ಕೊಳ್ಳಿ ಜನರಲ್ಲೇ, ಈಗ ಇಲ್ಲಿ ಮಾಡುವಾಗ 1 into atomic mass of carbon is 12. Atomic mass of carbon is 12 plus 4 into atomic mass of hydrogen is 1. So clear? Now simplify ಮಾಡಿ 12 plus 4 is equal to 16U. Therefore 16U is the molecular mass of methane. ಸೊ ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್ ಯಾವುದಪ್ಪ ಅಂತ ಹೇಳಿದ್ರೆ 16U ಅಂತ ಬರುತ್ತೆ. ಸೊ ಇನ್ನೊಂದು ಜನರಲ್ ಎಕ್ಸಾಂಪಲ್ ಇದೆ, ಅದರಿಂದ ಶುರು ಮಾಡೋಣ. ಜನರಲ್ ಎಕ್ಸಾಂಪಲ್ ಯಾವುದಪ್ಪ ಇನ್ನೊಂದು ಅಂತ ಹೇಳಿದ್ರೆ ಗ್ಲೂಕೋಸ್. ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್, ಭಾಳ ಎಕ್ಸಾಂಪಲ್ ಕೇಳಿದರೆ ಇದನ್ನು. ಗ್ಲೂಕೋಸ್ನ ಸ್ಟಡಿ ಮಾಡಿ, ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಅಂತ ಕೇಳ್ತಾರೆ. ಗ್ಲೂಕೋಸ್ ಮಾಲಿಕ್ಯುಲರ್ ಮಾಸು C6H12O6 ಅಂತ ಕರಿತೀವಿ. C6H12O6 ಗ್ಲೂಕೋಸ್. ಸೊ ವೆರಿ ಕ್ಲಿಯರ್, ಇದು ಕೂಡ ಅಷ್ಟೇ. ಮಾಲಿಕ್ಯುಲರ್ ಮಾಸ್ ಆಫ್ ಯಾವುದು ಗ್ಲೂಕೋಸ್ ನೋಡಿ, ಇಲ್ಲಿ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಇಸ್ ಈಕ್ವಲ್ ಟು ಎಷ್ಟಿದೆ ಎಲಿಮೆಂಟ್ಸು? ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಮತ್ತು ಆಕ್ಸಿಜನ್ ಇದೆ. ಇಲ್ಲಿ ಬರೆಯುವಾಗ 6 into atomic mass of carbon plus ಇಲ್ಲಿ ಹೇಳುವಾಗ ನೆಕ್ಸ್ಟ್ 12 into atomic mass of hydrogen plus 6 into atomic mass of oxygen. ಸೊ ಹಾಗಾಗಿ ಇವಷ್ಟನ್ನು ಕೂಡ ಕ್ಲಿಯರ್ ಆಗಿ 6 into atomic mass of carbon plus 12 into atomic mass of hydrogen plus 6 into atomic mass of oxygen. ಸೊ ಕ್ಲಿಯರ್. ಈಗ ನೋಡಿ ಜನರಲ್ ಆಗಿ 6 into atomic mass of carbon ಎಷ್ಟಿದೆ ಜನರಲ್ ಆಗಿ? atomic mass of carbon is 12 plus 12 into atomic mass of hydrogen is 1 plus 6 into atomic mass of oxygen is 16. So 12 6 are 72, 12 1s are 12 plus 16 6 are 16 96. ಸೊ ಎಲ್ಲ ಆ್ಯಡ್ ಅಪ್ ಮಾಡಿ ಜನರಲ್ಲ ನೋಡಿ, ಆ್ಯಡ್ ಮಾಡಿ ಎಷ್ಟು ಬರೋದು ನೋಡಿ, 72 plus 12 plus 96. ಇದಷ್ಟನ್ನು ಕೂಡ ನೀವು ಆ್ಯಡ್ ಮಾಡಿಕೊಡಬೇಕಾದ್ರೆ 72 plus 12 plus 96 here 10. So here also 18. Therefore 180. So therefore here 180U is the molecular mass of glucose. ಈ ಥರ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಿಮಗೆ ಅಟಾಮಿಕ್ ಮಾಸು ಮತ್ತು ಮಾಲಿಕ್ಯುಲರ್ ಮಾಸ್ ಬಗ್ಗೆ ಐಡಿಯಾ ಇರಲಿ. 2 ಮಾರ್ಕ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ, ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಫಾರ್ ದ ಫಾಲೋಯಿಂಗ್ ಕಾಂಪೌಂಡ್. ವಾಟರ್ ಅಂತ ಕೊಡ್ಬೋದು, ಅಥವಾ ಅಮೋನಿಯಾ ಅಂತ ಕೊಡ್ಬೋದು, ಅಥವಾ ಮೀಥೇನ್ ಅಂತ ಕೊಡ್ಬೋದು, ಅಥವಾ ಗ್ಲೂಕೋಸ್ ಅಂತ ಬೇಕಾದ್ರೆ ಕೊಡ್ಬೋದು. ಇಷ್ಟನ್ನು ಕೂಡ ನೀಟಾಗಿ ಇದನ್ನು ಫೈಂಡ್ ಔಟ್ ಮಾಡಿಕೊಂಡ್ರೆ ಸಾಕ್ತದೆ. ಸೊ ಹಾಗಾಗಿ ಎಲ್ಲದೂ ಕೂಡ ಕ್ಯಾಲ್ಕುಲೇಷನ್ ಆಫ್ ಮಾಲಿಕ್ಯುಲರ್ ಮಾಸ್, ದಟ್ಸ್ ಆಲ್. ಸೊ ಹಾಗಾಗಿ ಇಷ್ಟು ಪಾಯಿಂಟ್ಸ್ನ
ಮರಿಬೇಡಿ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಗೊತ್ತಲ್ಲ, ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್ ಅಂತ ಹೇಳಿದ್ರೆ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ಎಲಿಮೆಂಟ್ಸ್ ಇನ್ ಎ ಮಾಲಿಕ್ಯೂಲ್ ಅಥವಾ ಇನ್ ಎ ಕಾಂಪೌಂಡ್ ಅಂತ ಕೂಡ ನೀವು ಅದನ್ನು ಹೇಳ್ಬೋದು. ಇದಾಗಿದ್ರೆ ಇನ್ನೊಂದು ಮಾಸ್ ಇದೆ, ಅದು ಫಾರ್ಮುಲಾ ಮಾಸ್ ಅಂತ ಹೇಳ್ತೀವಿ. ಫಾರ್ಮುಲಾ ಮಾಸ್. 3 ಮಾಸ್ ಬಗ್ಗೆ ನಾನು ಹೇಳಿದ್ದೀನಿ. ಫಸ್ಟ್ ಅಟಾಮಿಕ್ ಮಾಸು, ಮಾಲಿಕ್ಯುಲರ್ ಮಾಸ್ ಮತ್ತು ಅದು ಫಾರ್ಮುಲಾ ಮಾಸ್. ಫಾರ್ಮುಲಾ ಮಾಸ್ ಅಂತ ಹೇಳಿದ್ರೆ ದ ಮಾಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ದ ಫಾರ್ಮುಲಾ. ಮಾಸನ್ನು ಫಾರ್ಮುಲಾ ಸಹಾಯದಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಕ್ಯಾನ್ ಕಾಲ್ ಇಟ್ ಆಸ್ ಫಾರ್ಮುಲಾ ಮಾಸ್ ಅಂತ ಕರಿತೀವಿ. ದ ಮಾಸಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ದ ಫಾರ್ಮುಲಾ ಈಸ್ ಕಾಲ್ಡ್ ಆಸ್ ದ ಫಾರ್ಮುಲಾ ಮಾಸ್. ಹೆಂಗೆ ಅಂತ ಹೇಳಿದ್ರೆ ಯಾವುದೊಂದು ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಅಂದರೆ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀವಿ. ಸೋಡಿಯಂ ಕ್ಲೋರೈಡ್ ಅಂತ ಹೇಳಿದ್ರೆ ಇಸ್ ಎ ಕಾಮನ್ ಸಾಲ್ಟ್. ಇದು ಕಾಮನ್ ಸಾಲ್ಟ್ ಅಂತ ಹೇಳ್ತೀವಿ. ಈ ಸೋಡಿಯಂ ಕ್ಲೋರೈಡಲ್ಲಿ ಇಲ್ಲಿ ಕ್ಯಾಟಯನ್ ಮತ್ತು ಆನಯನ್ಸ್ ಬರುತ್ತೆ. ಸೊ ಫಾರ್ಮುಲಾ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತ ತಗೊಂಡಾಗ, ಫಾರ್ಮುಲಾ ಮಾಸ್ ಆಫ್ NaCl ಅಂತ ತಗೊಂಡಾಗ ಇಲ್ಲೇನು ಹೇಳ್ತೀವಿ, ಅಟಾಮಿಕ್ ಮಾಸ್ ಆಫ್ ಕ್ಯಾಟಯನ್ಸ್ ಪ್ಲಸ್ ಅಟಾಮಿಕ್ ಮಾಸ್ ಆಫ್ ಆನಯನ್ಸ್ ಅಂತ ಕರಿತೀವಿ. ಕ್ಲಿಯರ್? ಫಾರ್ಮುಲಾ ಮಾಸ್ ಅಂತ ಬಂದಾಗ ಸ್ಪ್ಲಿಟ್ ಆಗಿಬಿಡುತ್ತೆ, ಕ್ಯಾಟಯನ್ಸ್ ಮತ್ತು ಆನಯನ್ಸ್. ಫಾರ್ಮುಲಾ ಮಾಸ್ ಈಸ್ ದ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ಕ್ಯಾಟಯನ್ಸ್ ಆ್ಯಂಡ್ ಅಟಾಮಿಕ್ ಮಾಸ್ ಆಫ್ ದ ಆನಯನ್ಸ್. ಕ್ಯಾಟಯನ್ಸ್ ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜ್ ಇರಬೇಕು, ಆನಯನ್ಸ್ ಅಂತ ಹೇಳಿದ್ರೆ ನೆಗೆಟಿವ್ ಚಾರ್ಜ್ ಇರಬೇಕು. ಹಾಗಾಗಿ ಸೊ ಫಾರ್ಮುಲಾ ಮಾಸ್ ಈಸ್ ದ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ಕ್ಯಾಟಯನ್ಸ್ ಆ್ಯಂಡ್ ಆನಯನ್ಸ್. ಇಲ್ಲಿ NaCl ನಾನು ತೊಗೊಳೋದ್ರಿಂದ ಇಟ್ಸ್ ವೆರಿ ಕ್ಲಿಯರ್. ಅಟಾಮಿಕ್ ಮಾಸ್ ಆಫ್ ನೋಡಿಲ್ಲಿ ಹೇಳ್ತಾರೆ, ಅಟಾಮಿಕ್ ಮಾಸ್ ಆಫ್ Na ಪ್ಲಸ್ ಅಟಾಮಿಕ್ ಮಾಸ್ ಆಫ್ Cl minus chlorine, atomic mass of sodium and atomic mass of chlorine. So atomic mass of sodium ಎಷ್ಟಿದೆ? ಸೋಡಿಯಂ atomic number 11, ಅದರ atomic mass ಬಂದ್ಬಿಟ್ಟು 23 ಬರುತ್ತೆ. ಕ್ಲೋರಿನ್ 17 atomic ನಂಬರು, ಮಾಸ್ ಬಂದ್ಬಿಟ್ಟು 35.5 ಬರುತ್ತೆ. ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ. ಇವೆರಡೂ ಸೇರಿದ್ರೆ 58.5 U is the molecular mass of ಫಾರ್ಮುಲಾ ಮಾಸ್ ಆಫ್ NaCl. ಇಲ್ಲಿ ಮಾಲಿಕ್ಯುಲರ್ ಮಾಸ್ ಬರಲ್ಲ, ಫಾರ್ಮುಲಾ ಮಾಸು ಮತ್ತು ಮಾಲಿಕ್ಯುಲರ್ ಮಾಸ್ ಎರಡೂ ರಿಲೇಟ್ ಆಗಿರ್ತವೆ. ಇಲ್ಲಿ ತಪ್ಪೇನಿಲ್ಲ ಜನರಲಾಗಿ. ಆದರೆ ಇಲ್ಲಿ ಬರೆಯುವಾಗ ನೆನ್ಪಿಟ್ಕೊಳ್ಳಿ, ಫಾರ್ಮುಲಾ ಮಾಸ್ ಯಾವಾಗ ಅಪ್ಲೈ ಮಾಡ್ತೀವಪ್ಪ ಅಂದರೆ ವಿ ಕ್ಯಾನ್ ಅಪ್ಲೈ ಓನ್ಲಿ ಫಾರ್ ದ ಕ್ಯಾಟಯನ್ಸ್ ಆ್ಯಂಡ್ ಆನಯನ್ಸ್. ಕ್ಯಾಟಯನ್ಸ್ ಆನಯನ್ಸ್ ಬಂದಾಗ ನೀವು ನೋಡ್ಕೊಳ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇದಕ್ಕೆ KCl ಅಂತ ತೊಗೊಳ್ತೀನಿ. ಇಲ್ಲಿ ಎಲ್ಲೂ ಕೂಡ H+- OH- ಇಲ್ಲ, ಓನ್ಲಿ ಫಾರ್ K+ ಆ್ಯಂಡ್ Cl-. ಇನ್ನೊಂದು CCM ಕ್ಲೋರೈಡ್, C+ and minus. So what is the formula mass? Formula mass is the sum of the atomic mass of the cations and anions. That is best example of sodium chloride. Formula mass of sodium chloride is equal to atomic mass of Na plus means sodium plus atomic mass of the chlorine. So atomic mass of sodium is 23 U for unified mass. Chlorine 35.5. ಎರಡು ಸಮ ಮಾಡಿದ್ರೆ 58.5 U is the formula of mass. ಸೊ ಫಾರ್ಮುಲಾ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್ ಇಸ್ ಕಾಲ್ಡ್ ಆಸ್ ದ 58.5 U. ಸೊ ಹಾಗಾಗಿ ಈ ಮೂರು ಕೂಡ ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈ ಮೂರು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ನಿಮಗೆ. ಒಂದು ಅಟಾಮಿಕ್ ಮಾಸು, ಮಾಲಿಕ್ಯುಲರ್ ಮಾಸು ಮತ್ತು ಫಾರ್ಮುಲಾ ಮಾಸ್. ಕ್ಲಿಯರ್? ನೋಡಿ, ಅಟಾಮಿಕ್ ಮಾಸ್ ಅಂತ ಹೇಳಿದ್ರೆ ಅವರೇಜ್ ಮಾಸ್ ಆಫ್ ಅನ್ ಎಲಿಮೆಂಟ್ ಈಸ್ ಈಕ್ವಲ್ ಟು ದ 1/12 ಮಾಸ್ ಆಫ್ 1 ಕಾರ್ಬನ್ C12 ಐಸೋಟೋಪ್. ಮಾಲಿಕ್ಯುಲರ್ ಮಾಸ್ ಅಂತ ಹೇಳಿದ್ರೆ ಇಟ್ ಈಸ್ ದ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ಎಲಿಮೆಂಟ್ಸ್ ಇನ್ ಎ ಕಾಂಪೌಂಡ್ ಆರ್ ಇನ್ ಎ ಮಾಲಿಕ್ಯೂಲ್ ಅಂತ ಕರಿತೀವಿ. ಅದನ್ನೇ ಅಂತ ಕರಿತೀವಿ, ಅದನ್ನು ಮಾಲಿಕ್ಯೂಲ್. ಫಾರ್ಮುಲಾ ಮಾಸ್ ಅಂತ ಹೇಳಿದಾಗ ಇಟ್ ಈಸ್ ಆಲ್ಸೋ ಎ ಮಾಲಿಕ್ಯುಲರ್ ಮಾಸ್, ಬಟ್ ದಿಸ್ ಫಾರ್ಮುಲಾ ಮಾಸ್ ಇಸ್ ದ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ಕ್ಯಾಟಯನ್ಸ್ ಆ್ಯಂಡ್ ಆನಯನ್ಸ್. ದಟ್ಸ್ ಆಲ್. ಹಾಗಾಗಿ ಮೂರು ಮಾಸಸ್ ಕೂಡ ಭಾಳ ಇಂಪಾರ್ಟೆಂಟು. ಮಾಲಿಕ್ಯುಲರ್ ಮಾಸು, ಅಟಾಮಿಕ್ ಮಾಸು ಮತ್ತು ಫಾರ್ಮುಲಾ ಮಾಸ್. ಈ ಮೂರು ಕೂಡ ಸ್ವತಃ ನೆನಪಲ್ಲಿ ಇಟ್ಕೊಳ್ಳಿ. ಈ ಮೂರು ಕೂಡ ಭಾಳ ಇಂಪಾರ್ಟೆಂಟು. ಅದರ ಜೊತೆಗೆ ಕ್ಯಾಲ್ಕುಲೇಷನ್ ಆಫ್ ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಷನ್ ಕಂಪಲ್ಸರಿ ಎಕ್ಸಾಮ್ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಅದನ್ನು ಪಾಯಿಂಟನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡ್ಬಿಡಿ. ಕ್ಲಿಯರ್? ಸೊ ಇದಾಗಿದ್ದರೆ ನಾನು ನೆಕ್ಸ್ಟ್ ಕಾನ್ಸೆಪ್ಟನ್ನು ಹೇಳ್ತೀನಿ. ನೆಕ್ಸ್ಟ್ ಇಸ್ ಕಾಲ್ಡ್ ಮೋಲು ಮತ್ತು ಮೋಲಾರ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಮೋಲು ಮತ್ತು ಮೋಲಾರ್ ಕಾನ್ಸೆಪ್ಟ್. ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್, ಇದು ಕೂಡ ಮೋಲ್ ಆ್ಯಂಡ್ ಮೋಲಾರ್ ಕಾನ್ಸೆಪ್ಟ್. ಇದು ಮೋಲಾರ್ ಮಾಸ್. ಮೋಲ್ ಆ್ಯಂಡ್ ಮೋಲಾರ್ ಮಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕ್ಲಿಯರ್? ನೋಡಿ, ಇಂದ 5 ಟರ್ಮ್ಸನ್ನು ಮರಿಬೇಡಿ. ಅಟಾಮಿಕ್ ಮಾಸು, ಮಾಲಿಕ್ಯುಲರ್ ಮಾಸು, ಫಾರ್ಮುಲಾ ಮಾಸ್ ಬೇಕಾದ್ರೆ ಬೇಡಿ, ಸ್ವಲ್ಪ ನೋಡೋಣ. ಅಟಾಮಿಕ್ ಮಾಸು, ಮಾಲಿಕ್ಯುಲರ್ ಮಾಸು, ಅದ್ರ ಜೊತೆಗೆ ಮೋಲು ಮತ್ತು ಮೋಲಾರ್ ಮಾಸ್. ಇಲ್ಲಿ ಮೋಲ್ ಅಂದರೆ ಏನು? ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. 7 ಫಿಸಿಕಲ್ ಕ್ವಾಂಟಿಟೀಸನ್ನ ಹೇಳುವಾಗ ಅಮೌಂಟ್ ಆಫ್ ಸಬ್ಸ್ಟೆನ್ಸನ್ನು ಎಕ್ಸ್ಪ್ರೆಸ್ ಮಾಡೋದು ಮೋಲ್ ಅಂತ ಹೇಳ್ತೀವಿ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ನೆನ್ಪಿಟ್ಕೊಳ್ಬೇಕಾದ್ರೆ
SI ಯೂನಿಟ್ಸ್ ನಮ್ಗೆ ಹೇಳುವಾಗ ಈ ಮೋಲ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಇಲ್ಲಿ ನೋಡ್ಕೊಳ್ಬೇಕಾದ್ರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸನ್ನ ನಾವೇನಂತ ಕರೆದೀವಿ, ಎನ್ ಅಂತ ಕರೆದಿದ್ದೀನಿ. ನೋಡ್ಕೊಳ್ಬೇಕಾದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೀನಿ. ಅಮೌಂಟ್ ಆಫ್ ಸಬ್ಸ್ಟೆನ್ಸನ್ನ ಎಕ್ಸ್ಪ್ರೆಸ್ ಮಾಡತಕ್ಕಂಥ SI ಯೂನಿಟ್ ಯಾವುದಪ್ಪ ಅಂದರೆ ಮೋಲು. ಆ ಮೋಲನ್ನು ಈ ಥರ ಕೂಡ ಬರೀತೀವಿ ಅಂತ ಕೂಡ ಹೇಳಿದ್ದೀನಿ, ಮೋಲ್ ಅಂತ. ಸೊ ಹಾಗಿದ್ರೆ ಡಿಫೈನ್ ಮೋಲ್ ಅಂತ ಹೇಳಿದ್ರೆ ನೆನಪಿಟ್ಕೊಳ್ಳಿ. ಸೊ ಮೋಲ್ ಈಸ್ ದ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಎ ಸಬ್ಸ್ಟೆನ್ಸ್ ಅಂತ ಕರೀತೀವಿ. ಸಿಂಪಲ್ ಆಗಿ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್. ಏನು ಅವಗಾಡ್ರೋಸ್ ನಂಬರ್ಸ್ ಅಂತ ಹೇಳಿದ್ರೆ, ಅವಗಾಡ್ರೋಸ್ ಒಂದು ಲಾ ಕೊಟ್ಟರು, ನೆನಪಿದೆಯಾ? ಏನು ಕೊಟ್ಟರು? ಅವಗಾಡ್ರೋಸ್ ಲಾ ಹೇಳಿ ನೆನ್ಪಂಡ್ಕೊಳ್ಳಿ. ಈಕ್ವಲ್ ವಾಲ್ಯೂಮ್ಸ್ ಆಫ್ ಆಲ್ ಗ್ಯಾಸಸ್ ಕಂಟೈನಿಂಗ್ ಈಕ್ವಲ್ ವಾಲ್ಯೂಮ್ ಆಫ್ ಮಾಲಿಕ್ಯೂಲ್ಸ್. ಅವ್ರು ಅದೇ ಹೇಳೋದು, ಈಕ್ವಲ್ ವಾಲ್ಯೂಮ್ಸ್ ಆಫ್ ಆಲ್ ಗ್ಯಾಸಸ್ ಕಂಟೈನಿಂಗ್ ಈಕ್ವಲ್ ವಾಲ್ಯೂಮ್ ಆಫ್ ಮಾಲಿಕ್ಯೂಲ್ಸ್. ಇದನ್ನು ಯಾರು ಹೇಳ್ತಾರೆ? ಅವಗಾಡ್ರೋಸ್ ಅವ್ರು ಹೇಳ್ತಾರೆ. ಅದೇ ರೀತಿ ಒಂದು ಸಬ್ಸ್ಟೆನ್ಸನ್ನು ನಾವು ತಗೊಂಡಾಗ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಎ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ as ಮೋಲ್. ವಾಟ್ ಈಸ್ ದ ವ್ಯಾಲ್ಯೂ ಫಾರ್ ಅವಗಾಡ್ರೋಸ್? ಅವಗಾಡ್ರೋಸ್ ವ್ಯಾಲ್ಯೂನ ಡಿನೋಟೆಡ್ ಬೈ NA ಅಂತ ಕರೀತೀವಿ. ಇದನ್ನು ಡಿನೋಟೆಡ್ ಬೈ NA. NA is the denotation for expressing Avogadro's number. ಇಲ್ಲಿ ನೋಡ್ಕೊಳ್ಳಿ, this is called as the Avogadro's number ಅಂತ ಕರೀತೀವಿ. ಈ ಅವಗಾಡ್ರೋಸ್ ನಂಬರ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ NA ಅಂತ ಕರಿತೀವಿ. ಇದರ ವ್ಯಾಲ್ಯೂ ಎಷ್ಟಪ್ಪ ಅಂತ ಹೇಳಿದ್ರೆ, ಅವಗಾಡ್ರೋಸ್ ನಂಬರ್ ವ್ಯಾಲ್ಯೂ ಇಸ್ 6.022 into 10 to the power of 23. ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೇ. ಇದ್ರ ಮುಂದೆ 23 ಸೊನ್ನೆ ಹಾಕ್ಕೋಬೇಕು ಜನರಲ್ಲಾಗಿ. ಕ್ಯಾನ್ ಯು ಕೌಂಟ್ ಇಟ್? ಅದ್ರ ಮುಂದೆ ರೈಟ್ ಸೈಡ್ ಹೇಳ್ತಿರೋದು ಪ್ಲಸ್ ಬಂದಾಗ ನೆನ್ಪಿಟ್ಕೊಳ್ಳಿ. ಜನರಲ್ಲಾಗಿ ನಾನು ಹೇಳಿದ್ದೀನಿ, ಡೆಸಿಮಲ್ಸನ್ನು ಬರೆಯುವಾಗ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಜನರಲ್ಲಾಗಿ ನೆನ್ಪರ್ ಇಟ್ಕೊಳ್ಳಿ. ಲೆಫ್ಟ್ ಸೈಡ್ ಬಂದರೆ ಪ್ಲಸ್ ಬರುತ್ತೆ, ರೈಟ್ ಸೈಡ್ ಬಂದರೆ ಮೈನಸ್ ಬರುತ್ತೆ. ಡೆಸಿಮಲ್ ಸೈಂಟಿಫಿಕ್ ನೋಟೇಷನ್ಸ್ ಪಾಠ ಮಾಡೋದು ಕ್ಲಿಯರಾಗಿ ಹೇಳಿದ್ದೀನಿ. ನೀವೇ ಕೌಂಟ್ ಮಾಡಿ. ಅವಗಾಡ್ರೋಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಹಾಗಿದ್ರೆ ಡಿಫೈನ್ ಮೋಲ್ ಅಂತ ಹೇಳಿದ್ರೆ ನೀವೇನೋ ಟೆನ್ಷನ್ ಮಾಡ್ಕೊಂಡು, ಡಿಫೈನ್ ಮೋಲ್ ಅಂತ ಹೇಳಿದ್ರೆ just 6.022 10 to the power of 23 particles in a substance ಅಂತ ಬರೋರು ಕೂಡ ಮಾರ್ಕ್ಸ್ ಕೊಡ್ತೀವಿ. ಇಲ್ಲಾಂದರೆ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಎ ಸಬ್ಸ್ಟೆನ್ಸ್ ಅಂತ ಬರೋರು ಕೂಡ 1 ಮೋಲ್. ಈಗ 1 ಮೋಲ್ ಆಫ್ ಗೋಲ್ಡ್, ಅದು 1 ಮೋಲ್ ಆಫ್ ಐರನ್. ವೆರಿ ಕ್ಲಿಯರ್. ಇವತ್ತಿನ ಪ್ರೆಸೆಂಟ್ ಸಿಚುವೇಷನ್ಸಲ್ಲಿ ಲಕ್ಷಾಧಿಪತಿಗಳಿದ್ದಾರೆ, ಕೋಟ್ಯಾಧಿಪತಿಗಳಿದ್ದಾರೆ, ಜನರಲಾಗಿ ಕರೋಡ್ಪತಿಗಳಿದ್ದಾರೆ. ಬಟ್ ಅವಗಾಡ್ರೋಪತಿಗಳು ಯಾರು ಗೊತ್ತಿಲ್ಲ. ಅವಗಾಡ್ರೋಪತಿಗಳು ಏನು ಸರ್ ಮೀನಿಂಗ್ ಅಂತ ಹೇಳಿದ್ರೆ, ಸುಮ್ಮನೆ ಜಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ. 1 ಮೋಲ್ ಆಫ್ ಗೋಲ್ಡ್ ಅಂತ ಹೇಳ್ತೀವಿ ನಾವು. 1 ಮೋಲ್ ಆಫ್ ಗೋಲ್ಡ್ ಅಂತ ಹೇಳಿದ್ರೆ ವಿತೌಟ್ ನೋಯಿಂಗ್ ಕೆಮಿಸ್ಟ್ರಿ ಗೊತ್ತಿಲ್ಲದ್ರೆ ಏನು ತಿಳ್ಕೊಂಡ್ಬಿಡ್ತಾರೆ ಜನರಿಗೆ. 1 ಮೋಲ್ ಅಂದರೆ ಏನೋ 1 ಗ್ರಾಮ್ ಇರ್ಬೋದು, ಇಲ್ಲ 10 ಗ್ರಾಮ್ ಇರ್ಬೋದು, ಬಿಡು ಮಾಡೋಣ ಅಂತ ಹೇಳ್ತಾರೆ. ಸೊ ತಪ್ಪು. 1 ಮೋಲ್ ಅಂದರೆ ಯೋಚನೆ ಮಾಡಿ ನೀವು. ಸೊ 1 ಮೋಲ್ ಅಂತ ಹೇಳಿದ್ರೆ 6.023 × 10 to the power of 23 ಇಂಟು ಮಾಲಿಕ್ಯುಲರ್ ಮಾಸ್, ಅಟಾಮಿಕ್ ಮಾಸ್ ಆಫ್ ಗೋಲ್ಡ್. ಗೋಲ್ಡಿನ ಅಟಾಮಿಕ್ ಮಾಸನ್ನು ಮಲ್ಟಿಪ್ಲೈ ಮಾಡ್ತಕ್ಕಂಥ ಈ ವ್ಯಾಲ್ಯೂಯಿಂದ ಕ್ಯಾನ್ ಯು ಥಿಂಕ್ ಅಬೌಟ್ ಇಟ್ ಅಂತ ಕೌಂಟೇ ಮಾಡೋಕ್ಕೆ ಬರಲ್ಲ. ಅಷ್ಟು ಗೋಲ್ಡ್ಸನ್ನ ಯಾರ ಕೈಲಿ ಪ್ರೊವೈಡ್ ಮಾಡೋಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ಬರೀ ಕಬ್ಬಣ ಕೇಳಿದ್ರು ಕೊಡೋಕ್ಕಾಗಲ್ಲ ಜನರಲ್. ಫಾರ್ ಎಕ್ಸಾಂಪಲ್ ಐರನ್ ಇಲ್ಲಿ ಹೇಳುವಾಗ, ಸೊ 1 ಮೋಲ್ ಆಫ್ ಐರನ್ ಕೊಡಪ್ಪ ಅಂತ ಹೇಳಿದ್ರೆ ಅವನು 6.022 × 10 to the power of 23 ಇಂಟು ಅಟಾಮಿಕ್ ಮಾಸ್ ಆಫ್ ಐರನ್. ಅಟಾಮಿಕ್ ಮಾಸ್ ಆಫ್ ಐರನ್ ಅಂತ ತಗೊಂಡಿದ್ದಾರೆ 26, ಅಲ್ಲಿಗೆ ಡಬಲ್ 52 54 ಬರೋದು ನನಗೆ ಕೊಡೋಕ್ಕಾಗತ್ತಾ? ಡಬಲ್ ಮಾಡಿದ್ವಿ. ಇದಷ್ಟು ಮಲ್ಟಿಪ್ಲೈ ಮಾಡಿದಾಗ ಏನು ವ್ಯಾಲ್ಯೂಸ್ ಬರುತ್ತಲ್ಲ, ಅಷ್ಟು ಕ್ವಿಂಟಲ್ ಆಗುತ್ತೋ ಟನ್ ಆಗುತ್ತೋ ಗೊತ್ತಿಲ್ಲ, ಅಷ್ಟು ಅಮೌಂಟನ್ನು ಕೊಡಬೇಕಾಗತ್ತೆ. ಹಾಗಾಗಿ ಅವಗಾಡ್ರೋಸ್ ವ್ಯಾಲ್ಯೂಸ್ ಅಂತ ಹೇಳಿದಾಗ ಅದನ್ನು ಕೌಂಟ್ ಮಾಡಲಿಕ್ಕೆ ಬರಲ್ಲ. ಇಷ್ಟು ಪಾಯಿಂಟ್ ನಿಮಗೆ ಗೊತ್ತಿರಲಿ. ಸುಮ್ಮನೆ ಬೇಸಿಕಲಿ ನಾನು ನಿಮಗೆ ಹೇಳಿದ್ದೀನಿ. ಮೋಲ್ ಅಂತ ಹೇಳಿದ್ರೆ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ ಇನ್ ಎ ಸಬ್ಸ್ಟೆನ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ಮೋಲ್. ಕ್ಲಿಯರ್? ಅದರ ಜೊತೆಗೆ ಮೋಲಾರ್ ಮಾಸ್ ಅಂದರೆ ಏನು? ವಾಟ್ ಈಸ್ ಮೋಲಾರ್ ಮಾಸ್ ಅಂತ ಹೇಳಿದ್ರೆ ದ ಮಾಸ್ ಆಫ್ 1 ಮೋಲ್ ಆಫ್ ಎ ಸಬ್ಸ್ಟೆನ್ಸ್. ಕ್ಲಿಯರ್? ಮಾಸ್ ಆಫ್ 1 ಮೋಲ್ ಆಫ್ ಎ ಸಬ್ಸ್ಟೆನ್ಸ್. ಮಾಸ್ ಆಫ್ 1 ಮೋಲ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ದ ಮೋಲಾರ್ ಮಾಸ್. ಕ್ಲಿಯರ್? ಇವೆರಡು ಕಾನ್ಸೆಪ್ಟನ್ನು ಕೂಡ ಸೊ ನೀಟಾಗಿ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಮಾಸ್ ಆಫ್ 1 ಮೋಲ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ದ ಮೋಲಾರ್ ಮಾಸ್. ಕ್ಲಿಯರ್? ಏನು ಮೋಲಾರ್ ಮಾಸ್ ಅಂದರೆ ಏನಪ್ಪ ಅಂದರೆ ಮಾಸ್ ಆಫ್ 1 ಮೋಲ್ ಆಫ್ ಎ ಸಬ್ಸ್ಟೆನ್ಸ್. ಫಾರ್ ಎಕ್ಸಾಂಪಲ್ 1 ಮೋಲ್ ಆಫ್ ಐರನ್ ಇಸ್ ಕಾಲ್ಡ್ ಮೋಲಾರ್ ಮಾಸ್. 2 ಮೋಲ್ ಆಫ್ ಐರನ್ ಇಸ್ ಎ ಮೋಲಾರ್ ಮಾಸ್. 1 mole of gold, 1 mole of silver, 1 mole of platinum. This is called as a molar mass. Molar mass ಅಂದ್ರೆ ಏನು? Mass of 1 mole. Mass of 1 mole of a iron.
mass of 1 mole of a gold, mass of 1 mole of a platinum, mass of 1 mole of a silver, that is called as the molar mass. ಹಾಗಾಗಿ ಎರಡೂ ಕಾನ್ಸೆಪ್ಟ್ಗಳನ್ನು ಕೂಡ 4-5 ಮಾರ್ಕ್ಸ್ ಏನು ಕೇಳಲ್ಲ. ಬಟ್ ನೀವು ಏನಪ್ಪ ಅಂತ ಹೇಳಿದ್ರೆ ಮೋಲ್ ಅಂತ ಹೇಳಿದ್ರೆ ಅವಗಾಡ್ರಸ್ ನಂಬರ್ ಅಂತ ಕೂಡ ಕರಿತೀವಿ, ಇದನ್ನು ಅವಗಾಡ್ರಸ್ ವ್ಯಾಲ್ಯೂ ಅಂತ ಕೂಡ ಕರಿತೀವಿ. ಅವಗಾಡ್ರಸ್ ನಂಬರ್ ಅಂತ ಕೂಡ ಕರಿತೀವಿ, ಅವಗಾಡ್ರಸ್ ವ್ಯಾಲ್ಯೂ ಅಂತಲೂ ಕೂಡ ಕರಿತೀವಿ. ಅವಗಾಡ್ರಸ್ ನಂಬರ್ ಅಂದರೂ ಕೂಡ ಒಂದೇ, ಅವಗಾಡ್ರಸ್ ವ್ಯಾಲ್ಯೂ ಅಂದರೂ ಕೂಡ ಒಂದೇ. ದಿಸ್ ಅವಗಾಡ್ರಸ್ ನಂಬರ್ ವ್ಯಾಲ್ಯೂ ಇಸ್ ಡಿನೋಟೆಡ್ ಬೈ NA ಅಂತ ಕೂಡ ಕರಿತೀವಿ. ಅದರ ವ್ಯಾಲ್ಯೂ ಎಷ್ಟಪ್ಪ ಅಂತ ಹೇಳಿದ್ರೆ 6.02 to 10⁻23. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ 6.023 ಅಂತ ಕೂಡ ಕೊಡ್ತಾರೆ. ಡೋಂಟ್ ವರಿ, 22 ಇದ್ರೂ ಓಕೆ, 23 ಇದ್ರೂ ಕೂಡ ಓಕೆ. ಅದರ ಬಗ್ಗೆ ನೀವು ಯಾವುದೇ ರೀತಿಯ ವರಿ ಮಾಡೋದು ಏನು ಅವಶ್ಯಕತೆ ಇಲ್ಲ. ಹಾಗಾಗಿ 6.02 to 10⁻23 ದಿಸ್ ಇಸ್ ಕಟ್ as ದ ಅವಗಾಡ್ರಸ್ ವ್ಯಾಲ್ಯೂಸ್. ಈ ವ್ಯಾಲ್ಯೂಸ್ಗಳನ್ನ ಸೊ ಕರೆಕ್ಟಾಗಿ ನೀವು ಅದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಅವಗಾಡ್ರಸ್ ವ್ಯಾಲ್ಯೂಸ್ ಕ್ಲಿಯರ್. ಈಗ ಮೋಲ್ ಅಂತ ಗೊತ್ತಾಗಲ್ಲ. ಮೋಲ್ ಅಂತ ಹೇಳಿದ್ರೆ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಎ ಸಬ್ಸ್ಟೆನ್ಸ್ ಆರ್ ಪ್ರೆಸೆಂಟ್ ಇನ್ ಎ ಕಾಂಪೌಂಡ್. ವಾಟ್ ಇಸ್ ದ ವ್ಯಾಲ್ಯೂ ಫಾರ್ ಅವಗಾಡ್ರೋಸ್ ಅಂತ ಹೇಳಿದಾಗ 6.022 to 10⁻23. ಈ ವ್ಯಾಲ್ಯೂಸನ್ನು ತಲೆಯಲ್ಲಿ ಇಟ್ಕೋಬೇಕು. ಇದೊಂದು ವ್ಯಾಲ್ಯೂ. ಇನ್ನೊಂದು ಹೇಳಿದಾಗ ನೆನಪಿದೆಯಾ? 1 AMU is equal to 1.66056 into 10⁻⁻24 gram. This is 1 atomic mass unit. 1 atomic mass unit ಅಂದರೆ ಎಷ್ಟು? ಈ ವ್ಯಾಲ್ಯೂಸನ್ನು ಗೆಟ್ ಮಾಡ್ಕೊಳ್ಳಿ, ಮೆಮೊರಿಲಿ ಇಟ್ಕೊಳ್ಳಿ, ಮರಿಬೇಡಿ. ಅದರ ಜೊತೆಗೆ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಇದೊಂದು ವ್ಯಾಲ್ಯೂನು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ನೀಟಾಗಿ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದೊಂದು ಓಕೆ. ಇದು ಅವಗಾಡ್ರೋಸ್ ವ್ಯಾಲ್ಯೂಸ್ ಕ್ಲಿಯರ್. ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಎ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ಮೋಲು. ಮೋಲಾರ್ ಮಾಸ್ ಅಂತ ಹೇಳಿದ್ರೆ ದ ಮಾಸ್ ಆಫ್ 1 ಮೋಲ್ ಆಫ್ ಎ ಸಬ್ಸ್ಟೆನ್ಸ್, ಮೋಲಾರ್ ಮಾಸ್ ಕ್ಲಿಯರ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದಪ್ಪ ಅಂತ ಹೇಳಿದ್ರೆ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಫಸ್ಟ್ ಏನು ಡಿಸ್ಕಸ್ ಮಾಡಿದ್ವಿ ಹೇಳಿ ನೋಡೋಣ. ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಥಿಯರಿ ಏನು ಡಿಸ್ಕಸ್ ಮಾಡಿದಪ್ಪ ಅಂತ ಹೇಳಿದ್ರೆ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಥಿಯರಿ ಪಾಸ್ಟುಲೇಟ್ಸನ್ನ ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಗೆ ಅಟಾಮಿಕ್ ಮಾಸ್, ಕ್ಲಿಯರ್, ಮಾಲಿಕ್ಯುಲರ್ ಮಾಸ್, ಇನ್ನೊಂದು ಯಾವುದು? ಫಾರ್ಮುಲಾ ಮಾಸ್ ಅನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಮತ್ತೆ ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟು ಮೋಲು ಮತ್ತು ಮೋಲಾರ್ ಮಾಸನ್ನು ಕೂಡ ಡಿಸ್ಕಸ್ ಮಾಡಿ. ಇಷ್ಟು ಕಾನ್ಸೆಪ್ಟ್ಸನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಯಾವುದಪ್ಪ ಕಾನ್ಸೆಪ್ಟ್ಸ್ಗಳು ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ಇಲ್ಲಿ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಥಿಯರಿ ಅಂತ ಹೇಳಿದಾಗ ಮ್ಯಾಟರ್ ಕನ್ಸಿಸ್ಟ್ ಆಫ್ indivisible particles called atoms. First point. ಎರಡನೇದು atom is the smallest particle which involve in chemical reaction. Clear. ಅದರ ಜೊತೆಗೆ atoms can neither be created nor be destroyed. So compounds are formed ಯಾವಾಗ? when the atoms of different elements in the fixed ratio. ಸೊ ಹಾಗಾಗಿ ಈ ಥಿಯರಿನ ಎಲ್ಲ ಲಾಸ್ಗಳು ಕೂಡ ಒಬೇ ಮಾಡ್ತವೆ. ಅಂದರೆ ದಿಸ್ ಥಿಯರಿ ಕುಡ್ ಎಕ್ಸ್ಪ್ಲೈನ್ ಆಲ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಸೊ ಅಟಾಮಿಕ್ ಮಾಸ್ ಅಂದರೆ ಏನು? ಅಟಾಮಿಕ್ ಮಾಸ್, ಅವರೇಜ್ ಮಾಸ್ ಆಫ್ ಅನ್ ಎಲಿಮೆಂಟ್ ಈಸ್ ಈಕ್ವಲ್ ಟು ದ 1/12 ಮಾಸ್ ಆಫ್ ಕಾರ್ಬನ್ C12 ಐಸೋಟೋಪ್. ಮಾಲಿಕ್ಯುಲರ್ ಮಾಸ್ ಅಂದರೆ ಏನು? The sum of the atomic masses of elements in a molecule. Formula mass is the sum of the atomic mass of cations and anions in a formula. Is called as formula mass. So what is mole? Mole is the Avogadro number of particle. In a substance or in a compound. Molar mass ಅಂತ ಹೇಳಿದ್ರೆ ದ ಮಾಸ್ ಆಫ್ 1 ಮೋಲ್ ಆಫ್ ಎ ಸಬ್ಸ್ಟೆನ್ಸ್. ಇಷ್ಟನ್ನು ನೋಡಿಕೊಂಡ್ರೆ ಉಳಿದ ಥಿಂಗ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ.